ಮತ್ತು ವಚನ ವಿಶ್ಲೇಷಣಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಇವತ್ತು ನಾನೇನಾದರೂ ಒಂದು ವೇದಿಕೆ ಮೇಲೆ ನಿಂತು ಮಾತನಾಡುತ್ತಿದ್ದೇನೆ ಅಥವಾ ನನ್ನ ಅನುಭವವನ್ನು ಮಂಡಿಸುತ್ತಿದ್ದೇನೆ ಅಂತಂದರೆ ಅದಕ್ಕೆ ಕಾನನದ ಎಲೆಮರೆಯ ಮಲ್ಲಿಗೆಯ ಪರಿಮಳದಂತೆ ಬಸವಣ್ಣನವರ ತತ್ವಗಳನ್ನು ಪ್ರಚಾರ ಮಾಡುತ್ತಿರುವ ನನ್ನ ಗುರುಗಳಾದ ಶ್ರೀ ಬಸವರಾಜ್ ಪಂಡಿತ್ ಗುರುಗಳು ಕಾರಣ. ಅವರಿಗೆ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಈ ಮೂಲಕ ತಿಳಿಸುತ್ತೇನೆ. 770ನೇ ಶಿವಾನುಭವ ಗೋಷ್ಠಿ ಅಂದರೆ ಸುಮಾರು 2 ವರ್ಷಗಳ ಅನುಭವ. ಈಗ ನಮ್ಮೆಲ್ಲರ ಹಾಗೆ ನಾನು ಅನುಭವ ಹೇಳಬೇಕು ಅಂದರೆ ಬಹುಶಃ ನಮ್ಮ ಕಡೆ ಒಂದು ಮಾತು ಹೇಳ್ತಾರ, 6 ಅಡ್ದಕ್ಕೆ 3 ಅಡ್ದಕ್ಕೆ 6 ಅಡ್ದಕ್ಕೆ ಮುಂದೆ ಮುರ್ಕ ಮಾಡಿದ್ರಂತ ಹಂಗಾಗುತ್ತೆ. ಅಂತ ಸಂಗತಿ ನಾನಂತೂ ತಮ್ಮ ಮುಂದೆ ಬಹಳ ಬಹಳ ಚಿಕ್ಕವನು. ಆಡುವಾತ ನಾನಲ್ಲವಯ್ಯ, ಬೇಡುವಾತ ನಾನಲ್ಲವಯ್ಯ, ನೀಡುವಾತ ನಾನಲ್ಲವಯ್ಯ, ತಮ್ಮ ಕಾರುಣ್ಯವಿಲ್ಲದೆ ಎಲೆದೇವ ಮನೆಯ ತೊತ್ತಲಿಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಎಂಬಂತೆ ನಾನು ಯಾವುದಾದರೂ ಒಂದು ತಪ್ಪು ಮಾಡಿದರೆ ನನ್ನನ್ನು ನಿಲ್ಲಿಸಿ ಸರಿಪಡಿಸಿ ನನ್ನ ತಪ್ಪನ್ನು ಹೊಟ್ಟಿಗೆ ಹಾಕೋಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಇಡುತ್ತೇನೆ. ಇವತ್ತಿನ ವಿಷಯ ಪರಿವರ್ತನೆ. ಅಪ್ಪ ಬಸವಣ್ಣ ಪರಿಪಾಲಕರಾದ ನಾವು ಯಾವ ಥರ ಪರಿವರ್ತನೆ ಆಗಬೇಕು ಅಂತ ಈಗಿನ ಒಂದು ವಿಚಾರ. ಅದು ಈಗಿನ ಸಮಾಜ ಬಸವಣ್ಣನವರ ಪರಿಪಾಲಕರಾಗ್ರಿ ಅಂತಂದ್ರ ಬಸವಣ್ಣನವರ ಪಾಲಕರಾಗ್ತಾ ಇದ್ದೀವಿ ಹೊರತು ಪರಿಪಾಲಕರಾಗ್ತಾ ಇಲ್ಲ. ತಮಗೆ ತೋಚಿದಂತೆಯೇ ಬಸವಣ್ಣನ ತತ್ವವನ್ನ ತಿರುಚಿ ತಮಗೆ ತೋಚಿದಂತೆ ಬಸವ ತತ್ವವನ್ನ ಹೇಳ್ಕೊಂತ ನಾವು ಪರಿವರ್ತನೆ ಆಗಿದ್ದೀವಿ ಅಂತ ಹೇಳ್ತಾರೆ. ಈ ಪರಿವರ್ತನೆ ಆಗೋರಲ್ಲಿ 2 ಪ್ರಕಾರ. ನಾವು ಗುಡಿಗೆ ಹೋಗೋರಲ್ಲ, ನಾವು ಲಿಂಗ ಕಟ್ಟಲ್ಲ, ನಾವು ಬಸವಣ್ಣನ ತತ್ವವನ್ನ ಪ್ರಚಾರ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳುವಂತ ಮನುಷ್ಯರು ಒಂದು ಕಡೆ ಆದ್ರೆ, ತಮಗೆ ತೋಚಿದ್ದನ್ನ ಮಾಡುವುದು, ತಾವು ಲಿಂಗ ಕಟ್ಕೊಂಡು ತಾವು ಬಸವ ತತ್ವರು, ತಾವು ಬಸವ ಪ್ರಿಯರು ಅಂತ ಹೇಳಿ ಮತ್ತೆ ಆ ಬಸವ ತತ್ವವನ್ನ ಪರಿಪಾಲನೆ ಮಾಡ್ತಿದ್ದೇನೆ ಆ ಬಸವಣ್ಣ ಅವರು ಹೇಳಿದ ಹಾದಿಯಲ್ಲಿ ನಡೆದೇ ತಮಗೆ ತೋಚಿದ ರೀತಿಯಲ್ಲಿ ಇರುವಂತವರು ಇವರು ಎರಡನೇ ಟೈಪ್ಸ್. ಮೊದಲನೇದವರು ನಮ್ಗೆ ಅಷ್ಟೊಂದು ಡೇಂಜರ್ ಅನ್ಸಂಗಿಲ್ಲ, ಯಾಕಂದ್ರೆ ಅವ್ರು ನಮ್ಗೆ ಏನೂ ತೊಂದರೆ ಮಾಡಲ್ಲ. ಈ 2ನೇದವ್ರು ಅದಾರಲ್ಲ, ಇವರು ಬಹಳ ಡೇಂಜರ್. ಮೊನ್ನೆ ಒಬ್ರು ಹಿಂಗ ಬಸವ ತತ್ವದ ಪ್ರಚಾರಕರು, ಬಸವ ತತ್ವದ ಪರಿಪಾಲಕರು ಅಂತ ನಮಗೆ ಭೇಟಿ ಆದ್ರು. ನಾನು ಕೂಡ ಅವರ ಮನೆಗೆ ಹೋದೆ. ಏನು ಅವರನ್ನ ನೋಡಬೇಕು, ಹಣಿ ತುಂಬ ವಿಭೂತಿ, ಕೊಳ್ ತುಂಬ ರುದ್ರಾಕ್ಷಿ, ಕೊಳ್ಳಲ್ಲಿ ಮಾತು ಬಿಟ್ರೆ ಲಿಂಗ, ವಾಟ್ಸಪ್ ಸ್ಟೇಟಸ್ ಒಳಗೆ ಮಾತು ಬಿಟ್ರೆ ಬಸವಣ್ಣ, ಇಂಥವರೆಲ್ಲ ನೋಡಿ ಅವರ ಅಪ್ಪವರ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ನಮ್ಮನ್ನ ಅಂತ ಹೇಳಿದ್ನೆ. ಅವರ ಮನೆಯೊಳಗ ಹೊರಗ ನಿಲ್ಸಿದ್ರು ಒಂದು MG ವೆಕ್ಟ್ರು, 2 G ವೆಗನಾರು, ಅವರಿಗೆ ಒಂದು ಪಲ್ಸರ್ ಗಾಡಿ ತಗೊಂಡಾರ, ಅವ್ರ ಮಗುಗೆ ಒಂದು NS ಬೈಕ್ ತಗೊಂಡಾರ. ನೀವು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ, 4 ವರ್ಷ ಆತ್ರಿ ನಾ ಗೌರ್ಮೆಂಟ್ ಒಳಗ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತೀನಿ ಅಂತಂದ್ರೆ, 4 ವರ್ಷದೊಳಗ ಅರಮನೆ ಅಂತ ದೊಡ್ಡ ಮನೆ ಕಟ್ಟಿಸಿ ಇಷ್ಟೆಲ್ಲ ರೊಕ್ಕ ಗಳಿಸಿದಾರಂತಂದ್ರ ಇವರು ರೋಡ್ ಕಾಂಕ್ರೀಟ್ ತಗೊಂಡನೋ ಏನು ದೇಶ ಮಾರೋ ಕಾಂಕ್ರೀಟ್ ತಗೊಂಡನೋ ಇದಂತೂ ಗೊತ್ತಾಗ್ತಿಲ್ಲ. ಇದಕ್ಕೆ ಏನಂತಾರ, ಇದಕ್ಕ ಬಸವ ತತ್ವದವರು, ಬಸವ ತತ್ವದ ಪ್ರಚಾರಕರು, ಬಸವ ತತ್ವದ ಪರಿಪಾಲಕರು ಅಂತಾರೆ ಇವರಿಗೆ ಅಂತ ವಿಚಾರ ಮಾಡ್ಬೇಕಾಗ್ತದೆ. ರಾಜ್ಯದ ಕೆಲಸಕ್ಕೆ ರಾಜನ ಎಣ್ಣಿ, ಆಮೇಲೆ ತನ್ನ ಪರ್ಸನಲ್ ಕೆಲಸಕ್ಕೆ ಪರ್ಸನಲ್ ಎಣ್ಣೆ ಅಂತ ಅಳಿಸಿ ತಮ್ಮ ಪರ್ಸನಲ್ ಕೆಲಸಕ್ಕೆ ಅವರ ಎಣ್ಣೆ ಹಚ್ಕೊಳ್ಳುವಂತ ಬಸವಣ್ಣನವ್ರು ಎಲ್ಲಿ, ಇಂಥವ್ರು ಎಲ್ಲಿ ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇದಕ್ಕಿಂತ ವರ್ಷಕ್ಕೊಮ್ಮೆ ಎಲ್ಲೋ ಹೋಗಿ ಉದೋ ಅಂತ ಬರೋರ ಭಾಳ ಚಲೋ ಅಂತ ನನಗನ್ನಿಸ್ತದೆ. ಯಾಕಂತಂದ್ರೆ ಅವರು ಯಾವಾಗಲೂ ತಮ್ಮ ಬೀಜ ಬಿತ್ತುದಾಗ್ಲಿ
ಆಮೇಲೆ ಹೊಲ ಉಳೋದಾಗ್ಲಿ, ಕಡಿಕ ರಾಶಿ ಮಾಡೋದಾಗ್ಲಿ, ಅವಾಗೂ ಕೂಡ ಅಪ್ಪ ಬಸವಣ್ಣನ ನೆನೆಸ್ಕೊಂಡ ಬೀಜ ಬಿತ್ತಾರ, ಅಪ್ಪ ಬಸವಣ್ಣನ ನೆನೆಸ್ಕೊಂಡ ರಾಶಿ ಮಾಡ್ತಾರ. ಇನ್ನೂ ಕೂಡ ನಮ್ಮ ಹಳ್ಳಿ ಕಡೆ ಏನಾದ್ರೂ ಹಂತಿ ಹೊಡ್ಬೇಕಂದ್ರ ಬಸವ ಹೊಲೆ ಹೊಲೆ ಹಂತಿ, ಬಸವ ಹೊಲೆ ಹೊಲೆ ರಾಶಿ, ಬಸವ ಹುಲು ಹುಲುಸು ಕನಕನಕೆ ಒಕ್ಕಲಿಗ, ಬಸವಣ್ಣನ ನೆನೆಸೋ ಕ್ಷಣ ಕ್ಷಣಕ್ಕೆ ಅಂತ ಹಂತಿ ಪದ ಹಾಡ್ತಾರ. ಹಾಗೆ ಯಾವಾಗಾದ್ರೂ ರಾಶಿ ಮಾಡ್ಬೇಕಂತಂದ್ರ ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಮೇಲೆ ಬೆಳೆಯು ನಾಡೊಳಗೆ ಬಸವೇಶ, ಬಸವಣ್ಣನೇ ಸಗ್ಗ ಸೋಪಾನ ಅಂತ ಜನಪದರು ಆ ನಮ್ಮ ರೈತರು ಇನ್ನೂ ಕೂಡ ಆ ರಾಶಿ ಮಾಡುವ ಹೊತ್ತಿನಾಗ ಅಥವಾ ಬೀಜ ಹಾಕುವ ಹೊತ್ತಿನಾಗ ಇನ್ನೂ ಕೂಡ ಜನಪದ ಹಾಡುಗಳನ್ನ ಹಾಡೋದು ನಮಗ್ ಕಣ್ಣಿಗೆ ಕಾಣಿಸ್ತದೆ. ಇಂಥವ್ರು ಮಾತಿಗೊಮ್ಮೆ ಬಸವಣ್ಣ ಅನ್ನೋರು ಚಲೋನು, ಏನು ತೋರಿಕೆಯ ಡೊಂಬರಾತಾತಿ ಅಂತೆ ಆ ಹಣಿ ತುಂಬ ಇವತ್ತು ಹಚ್ಕೊಂಡು ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಹೀನ ಕೃತ್ಯ ಮಾಡೋರು ಇವರು ಪರಿವರ್ತನೆ ಆಗಿಲ್ಲ, ಇವರಿಗೆ ಪರಿವರ್ತನೆ ಅನ್ನೋದಿಲ್ಲ ಅಂತ ನನಗನ್ನಿಸ್ತದೆ. ಹಾಗೆ ಪರಿವರ್ತನೆ ಅಂದ್ರೆ ಏನು? ಬಸವಣ್ಣವರು ಹೇಳಿದಂತೆ ಭಕ್ತಿ ಸುಭಾಷೆಯ ನುಡಿಯುವೆ, ನುಡಿದಂತೆ ನಡೆಯುವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ತ್ರಾಸು ಕಟ್ಟಳೆ ಅಂದ್ರೆ ಕನ್ನಡಿ ತಕ್ಕಡಿ. ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜೀವ್ಯ ಕೊರತೆಯಾದರೆ ನನ್ನ ನತ್ತಿ ನೀನೆದ್ದು ಹೋಗಯ್ಯ ಕೂಡಲ ಸಂಗಮ ದೇವ ಅಂತ. ಈ ವಚನವನ್ನ ಯಾವತ್ತು ಎದಿ ಮೇಲಿನ ಲಿಂಗ ಹಿಡಿದು ನಾನು ಪರಿವರ್ತನೆ ಆಗಿದ್ದೀನಿ ಅಂತ ಇದನ್ನ ಯಾವತ್ತು ನಾವು ದಿಟ್ಟದಿಂದ ಹೇಳ್ತೇವಲ್ಲ ಈ ವಚನವನ್ನ, ಅವತ್ತು ನಾವು ಪರಿವರ್ತನೆ ಆಗಿದ್ದೀವಿ ಅಂತ ತಿಳ್ಕೋಬೇಕು. ಹೆಂಗ ಪರಿವರ್ತನೆ ಆಗಬೇಕು ಅಂತಂದ್ರೆ ಬಸವಣ್ಣವ್ರು ಹೇಳುವಂತೆ ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲವಿಲ್ಲದವರ ನೊಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾವತ್ತು ನಾವು ಖಡಾಖಂಡಿತವಾಗಿ ಹೇಳ್ತೀವಲ್ಲ ಅವತ್ತು ನಾವು ನಿಜವಾಗಿ ಪರಿವರ್ತನೆ ಆಗಿದ್ದೀವಿ ಅಂತ ತಿಳ್ಕೋಬಹುದು. ಹಾಗೆ ಇನ್ನೊಂದು ಟೈಪ್ ಬರ್ತಾರ, ನಾವು ಬಸವ ತತ್ವವನ್ನ ಸ್ವೀಕರಿಸಿದ್ವಿ, ಬಸವ ತತ್ವವನ್ನ ಅಪ್ಕೊಂಡಿದ್ವಿ, ಆದ್ರ ಯಾವತ್ತು ಬಸವಣ್ಣನವರ ತತ್ವವನ್ನ ಅನುಸರಿಸಕ್ ಚಾಲೂ ಮಾಡಿದ್ವಲ್ಲ, ಯಾವತ್ತು ನಾವು ಎಲ್ಲಾ ಬ್ಯಾರೆ ದೇವರನ್ನೆಲ್ಲ ಬಿಟ್ಟು ಬರೀ ಲಿಂಗ ಒಂದ ಪೂಜೆ ಮಾಡಕ್ ನಿಂತವಲ್ಲ, ಅವಾಗ ದೇವೋಪಾಸನೆ ಮಾಡಿದ್ರೆ ನಮಗ್ ಕಾಡಾಟ ಹತ್ತಿತ್ತು. ಅವಾಗ ನಮ್ಮ ಹೊಲದಾಗ ಯಾವ್ದು ನಮಗ್ ಬಂದಂತ ಇದು, ನಮ್ಮ ಹೊಲದಾಗ ಕರೆ ಹೋದಾಳ್ರಿ, ಆಕಿಗೆ ದಿವಸ ಹೋಗಿ ಪೂಜಾ ಮಾಡ್ಲಿಲ್ಲ ಅಂತಂದ್ರ ಆಕಿ ನಮಗ್ ಕಾಡಾಕ್ ಇಡ್ತಾಳ್ರಿ, ಮನ್ಯಾಗೆಲ್ಲ ಹಾವು ಬರಕ್ ಇಡ್ತಾವ್ರಿ ಅಂತ. ಅಲ್ಲ, ಕಷ್ಟ ಮನುಷ್ಯರಿಗಲ್ದೆ ಏನು ಮರಕ್ ಬರುತ್ತೆ ಅನ್ನೋದು ಹಳೆ ಗಾದೆ ಮಾತಿದೆ. ಅದನ್ನ ಬಿಟ್ಟು ರಜನೀಶ್ ಓಶೋ ಅನ್ನುವಂತ ಫಿಲಾಸಫರ್ ಒಂದು ಮಾತು ಹೇಳ್ತಾರೆ, ದ ಬಿಗ್ಗೆಸ್ಟ್ ಲೈ ದಟ್ ಈಸ್ ಕ್ರಿಯೇಟೆಡ್ ಆನ್ ಅರ್ತ್ ಈಸ್ ಗಾಡ್. ದೇವರನ್ನೋದು ಮನುಷ್ಯ ಸೃಷ್ಟಿ ಮಾಡಿದ ಒಂದು ದೊಡ್ಡ ಸುಳ್ಳು ಅಂತ ಓಶೋ ಅವರು ಹೇಳ್ತಾರೆ. ಇಲ್ಲಿ ಡೈಲಿ ಪೂಜಾ ಮಾಡ್ಲಿಲ್ಲ ಕರೆಯೋಗಂತಂದ್ರ ಹಾವು ಬರುತ್ತಂತ ಹೇಳ್ತಾರ. ಅವರಿಗೆ ಒಂದು ಮಾತನ್ನ ಅಪ್ಪ ಬಸವಣ್ಣವ್ರು ಹೇಳಿದಾರ, ಮಾರಿ ಮಸನಿ ಬೇರಿಲ್ಲ ಕಾಣಿರೋ, ಬಾಯಿ ತಪ್ಪಿ ನೋಡಿದರೆ ಮಾರಿ, ಕಣ್ಣು ತಪ್ಪಿ ನೋಡಿದರೆ ಮಾರಿ, ಕೂಡಲ ಸಂಗನ ನೆನಹವ ಮರೆದರೆ ಮಾರಿ ಅಂತಂದ್ರ. ಮಾರಿ ಮಸನಿ ಅಂತಂದ್ರೆ ಇವೇ ಏನು ನಾವು ಪೂಜೆ ಮಾಡ್ತೀವಲ್ಲ ಅವ ದೇವರುಗಳು. ಮಾರಿ ಮಸನಿ ಎಂಬುದು ಬೇರಿಲ್ಲ ಕಾಣಿರೋ, ಕಣ್ಣು ತಪ್ಪಿ ನೋಡಿದರೆ ಮಾರಿ, ಬಾಯಿ ತಪ್ಪಿ ನೋಡಿದರೆ ಮಾರಿ, ಕೂಡಲ ಸಂಗನ ನೆನಹವ ಮರೆದರೆ ಮಾರಿ ಅಂತಂತಾರ ಬಸವಣ್ಣವರು. ನೀ ಏನು ಕಷ್ಟ ಕೊಟ್ಟಿದೆಯಲ್ಲ ಅದೆಲ್ಲ ನನಗೆ ಸ್ವೀಕಾರ, ನೀ ಎಷ್ಟು ಬೇಕಾದಷ್ಟು ಕಷ್ಟ ಕೊಡು, ಅದೆಲ್ಲ ನನಗೆ ಸ್ವೀಕಾರ, ಆದ್ರೆ ನಾ ಮಾತ್ರ ನಿನ್ನ ಬಿಡುವುದಿಲ್ಲ, ನಿನ್ನ ಆದರ್ಶಗಳನ್ನ ಬಿಡುವುದಿಲ್ಲ, ನಾನು ನಿಜವಾದ ನಿನ್ನ ಪರಿಪಾಲನೆ ಮಾಡ್ತೀನಿ ಅಂದ ಯಾವಾಗ ನೀವು ದೃಢವಾಗಿ ನಿಲ್ತಿರಲ್ಲ ಅವತ್ತು ಪರಿವರ್ತನೆ ಆಗಿದ್ದೀರಿ ಅಂತ ಅನ್ಕೋದು. ಕರಗಿಸಿಯನ್ನ ಮನದ ಕಾಳಿಕೆಯ ತೊಳೆಯಯ್ಯ, ಒರೆ ಬಣ್ಣಕ್ಕೆ ತಂದೆನ್ನ ಪುಟಬಿಕ್ಕಿ ನೋಡಯ್ಯ, ಕಡಿಹಕ್ಕಿ ಬಡಿಹಕ್ಕಿ ತಂದೆನ್ನ ಕಡೆಯಾನಿಗೆಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಅಂತ ಯಾವತ್ತು ಖಡಾಖಂಡಿತವಾಗಿ ನೀವು ಹೇಳ್ತಿರಲ್ಲ ಅವತ್ತು ನೀವು ಪರಿವರ್ತನೆ ಆಗಿದ್ದೀರಿ ಅಂತ ತಿಳಿತದ. ಹಾಗಾದ್ರೆ ನೀವು ಪರಿವರ್ತನೆ ಆಗಿದ್ದೀರಿ ಅಂತ ಯಾರಾದ್ರೂ ಸರ್ಟಿಫಿಕೇಟ್ ಕೊಡಾಕ್ಬೇಕಾ ನಿಮ್ಗ?
ಇಲ್ಲ, ನಿಮಗೆ ನೀವ ಅನ್ಕೊಂಡ್ರ ಆಯ್ತು. ಯಾವತ್ತು ನಿಮ್ಮ ಎದಿ ಮೇಲೆ ಕೈ ಇಟ್ಟು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವಂತ 7 ಸೂತ್ರಗಳನ್ನ ನಾ ಇದ್ರಾಗ ಯಾವುದೂ ಒಂದು ಮಾಡಲ್ಲಪ್ಪ. ಇನ್ನು ಮುಂದ ಪರದನ ಪರಸ್ತ್ರೀ ಮುಟ್ಟಂಗಿಲ್ಲ, ಯಾವತ್ತು ಒಬ್ಬರ ಕಳ್ತನ ಮಾಡಂಗಿಲ್ಲ, ಯಾವತ್ತು ಒಬ್ಬರಿಗೊಂದು ಸುಳ್ಳು ಹೇಳಂಗಿಲ್ಲ, ಯಾವತ್ತು ಅನ್ಯ ಧರ್ಮವನ್ನ ಕೀಳಾಗಿ ನೋಡಂಗಿಲ್ಲ. ಹಿಂಗೆ ಯಾವಾಗ ನೀವು ನಿಮ್ಮ ಎದೆ ಮೇಲೆ ಕೈ ಇಟ್ಟು ನೀವ ನೋಡ್ಕೊತೀರಲ್ಲ, ಅವತ್ತು ನೀವು ಏನು ಪರಿವರ್ತನೆ ಆಗಿದ್ದೀರಾ ಅಂತ ಗೊತ್ತಾಗ್ತದೆ. ಇಷ್ಟೊಂದು ಸರಳವಾಗಿ ನಮಗ ಅಪ್ಪ ಬಸವಣ್ಣ ಅವರು ಧರ್ಮ ಬೋಧನೆಯನ್ನ ಮಾಡಿದಾರ. ಕನ್ನಡದ ಸಾಹಿತ್ಯದೊಳಗಡೆ ಎಷ್ಟೊಂದು ಸರಾಗವಾಗಿ, ಇಷ್ಟೊಂದು ಸುಂದರವಾಗಿ ಹೆಂಗ ಪರಿವರ್ತನೆ ಆಗಬೇಕು ಅಂತ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ ಅಂತ ಎಷ್ಟೊಂದು ಸರಳವಾಗಿ ಅಪ್ಪ ಬಸವಣ್ಣ ಅವರು ನಮಗೆ ಹೇಳಿಕೊಟ್ಟಾರ. ಈ ಹಾದಿಯಲ್ಲಿ ನಡೆದ್ರೆ ನಮಗೆ ನಾವು ಬೇಕಾದಂಗ ಪರಿವರ್ತನೆ ಆಗಬಹುದು ಅಂತೇಳಿ ನನಗನ್ನಿಸ್ತದೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ಭಗವಂತ ನಮಗೆ ಸಾಕ್ಷಾತ್ಕಾರ ಆಗ್ತಿಲ್ಲ, ಯಾಕೆ ಭಗವಂತ ನಮಗೆ ಒಲಿತಾ ಇಲ್ಲ, ಯಾಕೆ ನನಗ ಕಣ್ಣಿಗೆ ತೋಚ್ತಾನೇ ಇಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ದಿವಸ ಪೂಜೆ ಮಾಡ್ತೀವಿ, ಡೈಲಿ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ, ಡೈಲಿ ನೈವೇದ್ಯ ಹಿಡಿತೀವಿ, ಯಾಕೆ ಆಗತ್ತಿಲ್ಲ ಅಂತ ಕೇಳಿದ್ರೆ ಇದೇ ಕಾರಣ. ಯಾಕಂದ್ರೆ ನಮಗ ಅಂತರಂಗ ಬಹಿರಂಗದ ಶುದ್ಧಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇದ ವಿಚಾರಕ್ಕ ಉರ್ದು ಕವಿ ಗಾಲಿಬ್ ಒಂದು ಮಾತು ಹೇಳ್ತಾರ, ಉಮರ್ ಭರ್ ಗಾಲಿಬ್ ಯಹಿ ಗಲತ್ ಕಾಮ್ ಕರ್ತಾ ರಹಾ, ಧೂಲ್ ಐನೆ ಪರ್ ಲಗೀತಿ ಚೆಹರಾ ಸಾಫ್ ಕರ್ತಾ ರಹಾ. ಅಂದ್ರೆ ದೂಸ್ ಅನ್ನೋದು ನಮ್ಮ ಮುಖದ ಮೇಲೆ ಕೂತಿತ್ತು, ಆದ್ರೆ ಮನುಷ್ಯ ಏನ್ ಮಾಡ್ತಾನ, ಬರೀ ಕನ್ನಡಿ ತೊಳಕ್ ಹಿಡಿತಾನೆ. ಅದಕ್ಕ ಕನ್ನಡಿ ತೊಳೆಯೋದನ್ನ ಬಿಟ್ಟು ನಾವು ನಮ್ಮ ಮುಖವನ್ನ ತೊಳ್ಕೋಬೇಕು, ನಮ್ಮ ಅಂತರಂಗ ಬಹಿರಂಗದ ವಿಚಾರವನ್ನ ಮಾಡಿ ಅದನ್ನ ಸರಿಪಡಿಸ್ಬೇಕು, ಅದನ್ನ ಸ್ವಚ್ಛಗೊಳಿಸ್ಬೇಕು ಅಂತ ನನ್ನ ವಿಷಯ. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು, ನೋಡುವೆ ನಾನು ಲಿಂಗಕ್ಕೆಂದು, ಎನ್ನ ಅಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಿಪ್ಪೆ ನೋಡ, ಆ ಎನ್ನ ಚನ್ನ ಮಲ್ಲಿಕಾರ್ಜುನನಿಗಾಗಿ ಹತ್ತರೊಡನೆ 11 ಹೇಳೆಯವ್ವ ಅಂತ ಅಕ್ಕ ಮಹಾದೇವರು ನಮಗೆ ಹೇಳ್ತಾರೆ. ಅಂದರೆ ಇಷ್ಟೊಂದು ಸಂಪೂರ್ಣವಾಗಿ ತಮ್ಮನ್ನ ತಾವು ಸಮರ್ಪಿಸಿ ಆ ಚನ್ನ ಮಲ್ಲಿಕಾರ್ಜುನಿಗೆ ಯಾವಾಗ ತೊಡಗಿಸ್ಕೊಳ್ತೇವಲ್ಲ, ಅವತ್ತು ನಾವು ಪರಿವರ್ತನೆ ಆಗಿರ್ತೀವಿ ಅಂತ ಅನಿಸ್ಬಿಡ್ತದೆ. ಅದು ನಮಗೆ ನಾವೇ ಅನಿಸ್ಕೋಬೇಕು. ಹಾಗೆ ಪರಿವರ್ತನೆ ಆಗಬೇಕು ಅಂದ್ರೆ ಇನ್ನೊಂದು ವಿಷಯ ಏನಂತಂದ್ರ, ತಾವು ಮಾಡುವ ಕೆಲಸ ಆಗಿರ್ಬಾರ್ದು, ಅದು ಕಾಯಕ ಆಗಿರ್ಬೇಕು. ಯಾರೋ ಒಂದು ಬಹುಶಃ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಆ ಪ್ರವಚನದೊಳಗೆ ಹೇಳಿದ ಮಾತು, ನಾವು ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ರೆ ಅದನ್ನ ನಾವು ಬರೆದಿಟ್ರೆ ಅದು ಸಾಲ, ಅದನ್ನ ನಾವು ನೆನಪಿಟ್ಟುಕೊಂಡ್ರೆ ಅದು ದಾನ, ನಾವು ಅದನ್ನ ಏನಾದ್ರೂ ಕೊಟ್ಟು ಮರೆತು ಬಿಟ್ರೆ ಅದು ದಾಸೋಹ. ಅದಕ್ಕೆ ಅಲ್ಲಾಮ ಪ್ರಭುಗಳು ಹೇಳಿದ್ದು, ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು, ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅಂಗುರಿತವಾಗದನ್ನಕ್ಕರ ಭಕ್ತಿ ಎಲ್ಲಿಯದು ಅಂತ. ಸೋಹಂ ಎಂಬುದ ಕಡೆಗಣಿಸಿ ದಾಸೋಹಂ ಎಂದೆನಿಸಯ್ಯ ಗುಹೇಶ್ವರ ಅಂತ. ತಮ್ಮ ಕೆಲಸ ಕಾಯಕ ಹೆಂಗಾಗ್ತದ ಅಂತಂದ್ರ, ಆವ ಕಾಯಕವಾದಳು ಸ್ವಕಾಯಕವ ಮಾಡು. ಯಾವುದಾದ್ರೂ ತಮ್ಮ ಮನಸ್ಸಿಗೆ ಹಿಡಿಸಿದಂತ ಒಂದು ಕೆಲಸ ಮಾಡು, ಆವ ಕಾಯಕವಾದರೂ ಸ್ವಕಾಯಕವ ಮಾಡು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ಗುರುಲಿಂಗ ಜಂಗಮದ ಮುಂದಿಟ್ಟು, ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು, ವ್ಯಾಧಿ ಬಂದರೆ ನರಳು, ರೋಗ ಬಂದರೆ ಒರಳು, ಸಾವು ಬಂದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ ಬಾಪುಲದ್ದೆಯ ಸೋಮ ಅಂತ ಶರಣರು ಹೇಳ್ತಾರೆ. ಈ ಪ್ರಕಾರದೊಳಗಡೆ ನಾವೇನಾದ್ರೂ ಕಾಯಕ ಮಾಡ್ಬೇಕು, ನಾವೇನಾದ್ರೂ ಕೆಲಸ ಮಾಡಿದ್ರೆ ಅದು ಕಾಯಕ ಆಗ್ತದೆ. ಹಾಗೆ ಹೊಣ್ಣಿನೊಳಗೊಂದರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎಂದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ ಅನ್ನುವಂಥ ಮಾತು ಬಸವಣ್ಣನವರು. ಇದೇ ಪ್ರಕಾರ ತಾವೇನಾದರೂ ನಡೆದಿದ್ದೇ ಆದರೆ ಅದು ಕೆಲಸ ಆಗಲ್ಲ, ಅದು ಕಾಯಕ ಆಗ್ತದೆ.
ವಚನಗಳನ್ನ ವಿಶ್ಲೇಷಣೆ ಮಾಡೋದು ನನಗೆ ಸರಿ ಅನ್ಸಲ್ಲ. ಯಾಕಂದ್ರೆ ಆಲ್ರೆಡಿ 2 ವರ್ಷದಿಂದ ಅನುಭವವನ್ನ ಕೇಳ್ಕೊತ ಬಂದಿರಿ. ನಾ ಬಹುಶಃ ಅದನ್ನ ಬರೀ ರಿಪೀಟ್ ಮಾಡಕತ್ತೇನೆ ಅಂತ ಅನಿಸ್ತದ ಹೊರತು ಇದನ್ನೆಲ್ಲ ನಿಮ್ಗೇನು ಹೊಸದಲ್ಲ ಅಂತ ಅನಿಸ್ತದ. ಇಷ್ಟು ಹೇಳಿ ನನ್ನ ತೊದಲು ನುಡಿಗಳನ್ನ ಇಷ್ಟೋ ತನಕ ಕೇಳ್ಕೊಂತ ಕೂತಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶರಣಾರ್ಥಿಗಳನ್ನ ತಿಳಿಸಿ ಈ ಅಲ್ಪನಿಗೆ ಇಂಥ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಪಾದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳು.